ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ವಿಜಯಪುರ ಜಿಲ್ಲೆಯಿಂದ DHO ಆಫೀಸ್ ವತಿಯಿಂದ ಗುತ್ತಿಗೆ ಆಧಾರದ ಮೇಲೆ ಒಂದಷ್ಟು ಹುದ್ದೆಗಳನ್ನು ಫಾರ್ಮಸಿಸ್ಟು, ನರ್ಸಿಂಗ್ ಆಫೀಸರ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರೆಯಲಾಗಿದೆ. ಸೊ ಇದು ಆದೇಶ ನಿನ್ನೆ ಪ್ರಕಟ ಆಗಿರುವಂಥದ್ದು. ಇಲ್ಲಿ 1 ವರ್ಷದ ಮಟ್ಟಿಗೆ ಗುತ್ತಿಗೆ ಆಧಾರದ ಮೇಲೆ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾ ಇರುವಂಥದ್ದು. ಶಿಕ್ಷಕ ಅಧಿಕಾರಿಗಳನ್ನು ಒಟ್ಟಾರೆಯಾಗಿ ಇಲ್ಲಿ ನೋಡ್ತಾ ಇದ್ದೀರಿ 16 ಹುದ್ದೆಗಳನ್ನು ಕೊಟ್ಟಿದ್ದಾರೆ. 16 ಹುದ್ದೆಗಳನ್ನು ಕೊಟ್ಟಿರುವಂಥದ್ದು. ಅಂದರೆ BSc ನರ್ಸಿಂಗಿಗೆ 4 ಹುದ್ದೆ, JNM ನರ್ಸಿಂಗಿಗೆ 12 ಹುದ್ದೆಗಳನ್ನು ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಲ್ಯಾಬ್ ಟೆಕ್ನಿಷಿಯನ್ಗೆ 7 ಹುದ್ದೆಗಳನ್ನು ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಆಮೇಲೆ ಫಾರ್ಮಸಿಸ್ಟ್ ಹುದ್ದೆಗೆ ಇಲ್ಲಿ ಒಟ್ಟಾರೆಯಾಗಿ 3 ಹುದ್ದೆಗಳನ್ನು ಕೊಟ್ಟಿರುವಂಥದ್ದು ಫಾರ್ಮಸಿಸ್ಟಿಗೆ. ಸೊ ಇದು ಕ್ವಾಲಿಫಿಕೇಷನ್ ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ಶಿಕ್ಷಕಾಧಿಕಾರಿಗಳಿಗೆ JNM ನರ್ಸಿಂಗ್ ಅಥವಾ BSc ನರ್ಸಿಂಗ್ ಆಗಿರಬೇಕು, ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಲ್ಯಾಬ್ ಟೆಕ್ನಿಷಿಯನ್ಗೆ DMLT ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಫಾರ್ಮಸಿಸ್ಟ್ ಹುದ್ದೆಗೆ D ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು. D ಫಾರ್ಮಸಿ ಆಮೇಲೆ ಕಂಪ್ಲೀಟ್ ಆದವರಿಗೆ ಈ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು. ಸೊ ಇದು ಪ್ಯೂರ್ಲಿ ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ. ಇಲ್ಲಿ ಯಾವುದೇ ಥರಂಥ 1 ವರ್ಷದ ಮಟ್ಟಿಗೆ ಮಾತ್ರ ಇರುತ್ತೆ. ಆಮೇಲೆ ಇಲ್ಲಿ ಟರ್ಮ್ ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಿಮ್ಗೆ ಏನಾದರೂ PDF ಬೇಕಂದರೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಬಂದು ವಿಜಯಪುರ ಜಿಲ್ಲೆದು PDF ಅಂತ ಕೇಳಿದರೆ, ಮೆಸೇಜ್ ಹಾಕಿದರೆ, ನೀವು ಕಾಮೆಂಟ್ ಹಾಕೋಬಿಡ್ರಿ. ಮೆಸೇಜ್ ಹಾಕಿದರೆ ನಾನು ನಿಮಗೆ ಇದನ್ನು ಶೇರ್ ಮಾಡ್ತೀನಿ. ಆಮೇಲೆ ಇಲ್ಲಿ ಕೊನೆ ದಿನಾಂಕ ನೋಡಿರಿ, ಇದು ಯಾವ ರೀತಿಯಾಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಇಲ್ಲಿ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಅರ್ಹ ಅಭ್ಯರ್ಥಿಗಳು 28ರಿಂದ ಉಚಿತವಾಗಿ ಅರ್ಜಿಗಳನ್ನು ಪಡ್ಕೋಬೇಕಾಗತ್ತೆ. ಅಂದರೆ ನೀವು DHO ಆಫೀಸಿಗೆ ಹೋಗಬೇಕು, ಅಲ್ಲಿ ಅಪ್ಲಿಕೇಶನ್ಗಳನ್ನು ತೊಗೋಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ದಾಖಲಾತಿಗಳನ್ನು ಫಿಲ್ ಮಾಡಿಕೊಂಡು 7/8/2026 ಅಂದರೆ ಮುಂದಿನ ತಿಂಗಳ 7ನೇ ತಾರೀಕಿಗೆ ನೀವು ಕೊನೆ ದಿನಾಂಕ ಇರುತ್ತೆ. ನೀವು ಅಪ್ಲಿಕೇಶನ್ಗಳನ್ನು ಅಲ್ಲೇ ಹೋಗಬೇಕು, ಅಲ್ಲೇ ಹಾಕಬೇಕು. ಇದು ಆನ್ಲೈನ್ ಮುಖಾಂತರ ಬರೋದಿಲ್ಲ. ಅಪ್ಲಿಕೇಶನ್ಗಳನ್ನು ಅಲ್ಲೇ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. DHO ಆಫೀಸ್, ವಿಜಯಪುರ DHO ಆಫೀಸ್ಗೆ ಹೋಗಬೇಕು, ಅಲ್ಲಿ ಫಾರ್ಮನ್ನು ತೊಗೋಬೇಕು, ಅಲ್ಲೇ ಫಿಲ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಅಟ್ಯಾಚ್ ಮಾಡಿ ಕೊಟ್ಟು ಬರಬೇಕಾಗತ್ತೆ.